ನಿನಗೆ 3 ಗಂಟೆ ಬಿದ್ಮೇಲೆ ಆದ್ಯಾ ಅಂತವ್ರು ಯಾರು ಏನು ಮಾಡಕ್ಕಾಗಲ್ಲ. ಅವಳಿರೋವರೆಗೂ 3 ಗಂಟೆ ಬೀಳಕ್ ಬಿಡ್ಬೇಕಲ್ಲಪ್ಪ. ಯಾಕೆ ಬೀಳಲ್ಲ ಚಾರು? ರಾಜಮ್ಮ ಅವ್ರ ಮಾತನ್ನ ಸೀನು ತಪ್ಪದೇನೆ ಕೇಳ್ತಾನೆ. ಆದ್ರೂ ಆ ಮನೇಲಿ ಅವಳ ಬೆಲೆ ಏನು ಲೆಕ್ಕಕ್ಕೆ ಇಲ್ಲ. ಅವಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿ ಯಾಕೆ ಮನಸ್ಸು ಹಾಳು ಮಾಡ್ಕೋತಿದ್ಯಾ? ನಿಶ್ಚಿಂತೆಯಿಂದ ನಿನ್ ಮದ್ವೆ ನಡೆಯುತ್ತೆ. ನಾವ್ ಹೇಳ್ತಿದೀವಲ್ವಾ, ನೀನ್ ಹಾಯಾಗಿ ರೆಸ್ಟ್ ತಗೊಳಮ್ಮ. ಹಾಗಲ್ಲ ಅಮ್ಮ, ಅವಳ ನಂಬಕ್ಕಾಗಲ್ಲ. ಚಾರು, ಮರ್ತೋಗು. ಅವಳು ಅನ್ಕೊಂಡಿದ್ದು ಯಾವುದು ನಡೆಯಲ್ಲ. ಏನಾದ್ರೂ ನಡೆದ್ರೆ ಆವಾಗ ಯೋಚನೆ ಮಾಡೋಣ ಬಿಡು. ತಪ್ಪದೇನೆ ನೀನೇ ಆ ಮನೆ ಸೊಸೆ ಆಗ್ತೀಯ. ಅವಳು ಮಾತ್ರ ತಲೆ ಕೆಟ್ಟು ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾಳೆ. ನಡೆಯೋದು ಇದೆ. ನೀನ್ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋಬೇಡ. ನೋಡು ಚಾರು, ಒಂದ್ ವೇಳೆ ನಿನಗೇನಾದ್ರೂ ಅನುಮಾನ ಇದ್ರೆ ಕಂಡುಹಿಡಿ. ನಿಜವಾಗ್ಲೂ ನಿನ್ನ ಜೀವನ ಹಾಳು ಮಾಡೋದಿಕ್ ಬಂದಿದ್ರೆ ಆಗ್ಲೇ ಅವಳ ಜೀವನನ ಅನುಮಾನ ಅನ್ನೋ ಬೆಂಕಿಯಿಂದ ಅವಳ ಜೀವನನ ಸುಟ್ಟಾಕ್ಬಿಡೋಣ. ಆದ್ಯ, ನಾನು ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ನಾನು ನಿನ್ನ ನೋಡ್ಕೋತೀನಿ. ಸಂಧ್ಯಾ, ನೀನು ಕೊಟ್ಟ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಪ್ರತಿ ಕ್ಷಣನೂ ಯೋಚನೆ ಮಾಡ್ತಿದ್ದೆ. ಏನೋ ದೈವ ಸಂಕಲ್ಪದಿಂದ ಆದ್ಯ ಮನೆಗೆ ವಾಪಸ್ ಬಂದ್ಲು. ಅಷ್ಟು ಸಾಕು ಸಂಧ್ಯಾ, ಅಷ್ಟು ಸಾಕು. ನಾನು ಬದುಕಿರೋ ಅಷ್ಟು ದಿವಸ, ನನ್ನ ಕೊನೆ ಉಸಿರಿರೋವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಯಾವ ತಪ್ಪುಗಳು ಜರಗದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ನಿನಗೆ ಮಾತು ಕೊಡ್ತಿದ್ದೀನಿ ಸಂಧ್ಯಾ. ಏನು ಕರೆದ್ರಾ? ಕರೆದೆ ಆದ್ಯಾ. ನಿನಗೊಂದು ವಿಷಯ ಹೇಳಬೇಕು. ಮೊದಲು ನೀನು ಮನೆಗೆ ಬರೋದಕ್ಕೆ ಯಾರೂ ಒಪ್ಕೊಳ್ತಿರ್ಲಿಲ್ಲ. ಅಷ್ಟೇ ಯಾಕೆ, ನೀನೊಂದು 4 ದಿವಸ ಬಂದಿದ್ದು ಹೋಗ್ತಿ ಅಂತ ಹೇಳೋದಕ್ಕೂ ನಾನು ಭಯ ಪಡ್ತಾ ಇದ್ದೆ. ಆದ್ರೆ ಇವತ್ತು ನೀನು ಎಲ್ಲರ ಮನಸ್ಸಿನಲ್ಲೂ ಉಳ್ಕೊಂಡ್ಬಿಟ್ಟಿದ್ಯಾ ಆದ್ಯ. ಅದರಲ್ಲೂ ಮುಖ್ಯವಾಗಿ ನಿನ್ನ ದೊಡ್ಡಪ್ಪನ ಮನಸ್ಸಿನಲ್ಲಿ ಉಳ್ಕೊಂಡಿದ್ಯಾ. ಅವ್ರ ಮನಸ್ಸನ್ನ ಗೆದ್ದಿದ್ಯಾ. ನೀನು ಹಾಗೆ ನಡ್ಕೊಂಡಿದ್ದಕ್ಕೆ ನಿಮ್ ದೊಡ್ಡಪ್ಪ ನೀನಿಲ್ಲಿರೋದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ದೆ ಹೋಗಿದ್ದಿದ್ರೆ ನೀನ್ ನನ್ನಿಂದ ತುಂಬಾ ದೂರ ಹೋಗ್ಬಿಡ್ತಿದ್ದೆ. ನಿಮ್ ಯಜಮಾನ್ರಿಗೆ ನಾನು ಇಷ್ಟ ಆದ್ನಾ? ಇಷ್ಟ ಆಗಿಲ್ಲ ಏನು ಆದ್ಯ. ಅವ್ರು ನಿನ್ನನ್ನ ತನ್ನ 2ನೇ ಮಗಳ ಹಾಗೆ ನೋಡ್ಕೊಳ್ತಿದ್ದಾರೆ. ಇಲ್ದೆ ಹೋಗಿದ್ದಿದ್ರೆ ನಿನ್ನ 2ನೇ ಮಗಳ ಹಾಗೆ ಯಾಕೆ ಒಪ್ಕೊಳ್ತಿದ್ರು ಹೇಳು? ನಿನ್ನ ದೊಡ್ಡಪ್ಪನಿಗೆ ನೀನ್ ನಂಬಿಕೆ ಬರೋ ಹಾಗೆ ನಡ್ಕೊಂಡಿದೀಯಾ. ಅಷ್ಟೇ ಅಲ್ಲ, ನಿಮ್ಮಮ್ಮ ಮಾಡಿದ್ದು ತಪ್ಪು ಅನ್ನೋ ಭ್ರಮೇಲಿದ್ದ ನಿನ್ನ ದೊಡ್ಡಪ್ಪನಿಗೆ ನಿನ್ನನ್ನು ಚೆನ್ನಾಗಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅನ್ನೋ
ಮಾತಾಗಿ ನಿನ್ನ ಹತ್ರ ಪ್ರೀತಿ ಮದ್ವೆ ಅಂತ ಏನಾದ್ರೂ ಹೇಳೋಕೆ ಬಂದ ಅಂತಿಟ್ಕೋ. ನೀನ್ ಸಂಕೋಚ ಪಟ್ಕೊಳ್ದೆ ನಿರಾಕರಿಸ್ಬಿಡು. ಯಾಕೆ ಅಂದ್ರೆ ಸೀನು ಚಾರುನ ಮದ್ವೆ ಆಗ್ಬೇಕಾಗಿರೋ ಹುಡುಗ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಿನ್ನ ಮೇಲೆ ಆಕರ್ಷಣೆನ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ಇದೆಲ್ಲ ತಪ್ಪು ಅಂತ ಅವನಿಗೆ ಅರ್ಥ ಆಗೋ ಹಾಗೆ ಮಾಡು. ಯಾಕೆ ಗೊತ್ತಾ, ನೀನೇನಾದ್ರೂ ಅವನಿಗೆ ಹತ್ರ ಆಗಿದ್ದೇ ಆದ್ರೆ ಅವನ ಜೀವನನ ನಾಶ ಮಾಡ್ತಾ ಇದೀಯ ಅಂತ ಅಂದ್ಕೊಳ್ತಾರಮ್ಮ. ಅದು ಅವನಿಗೂ ಕೂಡ ಒಳ್ಳೇದಲ್ಲ. ಒಂದು ವೇಳೆ ನೀನು ಅನ್ಕೊಳ್ತಿರೋದು ನಡೆದು ನೀನು ಸೀನು ಪ್ರೀತಿಯಲ್ಲಿ ಬಿದ್ದುಬಿಟ್ರೆ ನಿಮ್ಮಮ್ಮನ ಹಾಗೆ ನೀನು ಕೂಡ ಬೇರೆಯವ್ರನ್ನ ಮದುವೆ ಆಗ್ಬೇಕಾಗಿರೋ ಹುಡುಗನ ಕರ್ಕೊಂಡು ಹೋದಾಗ ಆಗ್ಬಿಡುತ್ತೆ. ಅಮ್ಮ ಮಾಡಿದ ಕೆಲ್ಸನೇ ಮಗಳು ಕೂಡ ಮಾಡ್ಬಿಟ್ಲು ಅಂತ ಊರಿನ ಜನಗಳೆಲ್ಲರೂ ಬೆರಳು ತೋರಿಸೋ ಹಾಗಾಗ್ಬಿಡುತ್ತೆ. ಆದ್ಯ ಅಂಥ ಕೆಲ್ಸನ ಈ ನನ್ನ ಮಗಳು ಮಾಡೋಲ್ಲ ಅಲ್ಲ. ನನ್ನ ನಂಬಿಕೆನ ಉಳಿಸ್ಕೊಡ್ತೀಯಲ್ಲ. ಇವತ್ತು ನಿಮ್ ದೊಡ್ಡಪ್ಪನ ಮನಸ್ಸು ಬದಲಾದ ಹಾಗೇನೆ ಮುಂದೆ ಈ ಮನೇಲಿ ಎಲ್ಲರ ಮನಸ್ಸು ಕೂಡ ಬದಲಾಗ್ಬಿಡುತ್ತೆ. ಬದಲಾಗಬೇಕು. ನೀನ್ ಹಾಗೆ ನಡ್ಕೋಬೇಕು. ನೀನ್ ಹಾಗೆ ಮಾಡಿದ್ದೆ ಆದ್ರೆ ಎಲ್ಲೋ ಇರೋ ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ. ಈ ನಿನ್ನ ದೊಡ್ಡಮ್ಮನಿಗೆ ಈ ಮಗಳು ಗೆಲ್ಲಿಸ್ಬಿಟ್ಲು ಅನ್ನೋ ಗೌರವ ಸಿಕ್ಕತ್ತಮ್ಮ. ಆಗ ನೋಡು ಎಲ್ಲರೂ ಸಂತೋಷವಾಗಿರ್ತಾರೆ. ನೀನು ಕೂಡ ಆದ್ಯ ಬಾ. ಸೀನು ಸೀನು ಬಿಡು. ಏನ್ ಸೀನು? ಏನಾದ್ಯ ಹೀಗ್ ಮಾತಾಡ್ತಿದ್ಯಾ? ನಾನೇ ತಾನೆ ನಿನ್ ಕೈ ಹಿಡ್ಕೊಂಡಿದ್ದು. ನಾನ್ ನಿನ್ ಕೈ ಹಿಡ್ಕೊಂಡ್ರೆ ಕೋಪ ಬರುತ್ತಾ? ನೀನ್ ಆಸ್ಟ್ರೇಲಿಯಾಗ ಹೋಗ್ತೀನಿ ಅಂತ ಹೇಳಿದಾಗ ನಿನಗಿಂತ ಜಾಸ್ತಿ ನನಗ್ ಕೋಪ ಬಂದಿತ್ತು. ಆದ್ರೆ ನಾನು ಏನಾದ್ರೂ ಹೇಳಿದ್ನಾ? ನನಗೆ ಗೊತ್ತು ನೀನ್ ನನಗೋಸ್ಕರನೇ ವಾಪಸ್ ಬಂದಿರೋದು ಅಂತ. ನನಗೋಸ್ಕರ ವಾಪಸ್ ಬಂದು ಯಾಕೆ ಇಷ್ಟೊಂದು ಓವರ್ ಆಗಿ ಆಡ್ತಿದ್ಯಾ? ನೀನು ಸೀನು ಪ್ರೀತಿಯಲ್ಲಿ ಬಿದ್ದುಬಿಟ್ರೆ ನಿಮ್ಮಮ್ಮನ ಹಾಗೆ ನೀನು ಕೂಡ ಬೇರೆಯವ್ರನ್ನ ಮದುವೆ ಆಗ್ಬೇಕಾಗಿರೋ ಹುಡುಗನ ಕರ್ಕೊಂಡು ಹೋದಾಗ ಆಗ್ಬಿಡುತ್ತೆ. ಅಮ್ಮ ಮಾಡಿದ ಕೆಲ್ಸನೇ ಮಗಳು ಕೂಡ ಮಾಡ್ಬಿಟ್ಲು ಅಂತ ಊರಿನ ಜನಗಳೆಲ್ಲರೂ ಬೆರಳು ತೋರಿಸೋ ಹಾಗಾಗ್ಬಿಡುತ್ತೆ. ಏನ್ ಜಾಸ್ತಿ ಮಾಡೋದು? ನಾನು ನಿನಗೋಸ್ಕರ ಬರ್ಲಿಲ್ಲ. ನಿಮ್ಮ ಅತ್ತೆ ರಾಜಲಕ್ಷ್ಮಿ ಅವರಿಬ್ರಿಗೋಸ್ಕರ ವಾಪಸ್ ಬಂದಿದ್ದೀನಿ. ಏನೋ ನೀನಿಲ್ದೇನೆ ಒಂದು ಕ್ಷಣ ಕೂಡ ಬದುಕೋದಿಲ್ಲ ಅನ್ನೋ ಹಾಗೆ ಊಹಿಸ್ಕೋಬೇಡ. ನೀನೇನಾದ್ಯ ಹೀಗ್ ಮಾತಾಡ್ತಿದ್ಯಾ? ನೀನ್ ವಾಪಸ್ ಬಂದಿದ್ದು ನನಗೋಸ್ಕರ ತಾನೆ? ನಾನ್ ಬಂದಿರೋದು ಓದೋದಕ್ಕೋಸ್ಕರ. ಆಸ್ಟ್ರೇಲಿಯಾಗ ಹೋದ್ರೆ ಅಲ್ಲಿ ನಮ್ಮಪ್ಪ ಆಫೀಸಿಗೆ ಹೋಗ್ತಾರೆ. ಅಲ್ಲಿ ಒಂಟಿಯಾಗಿ ಇರೋಕ್ಕಾಗಲ್ವೇನೋ ಅಂತ ಬಂದೆ. ಅಂದ್ರೆ ನೀನ್ ನನ್ನ ಪ್ರೀತಿಸ್ತಾ ಇಲ್ವಾ?
ಇಲ್ಲ ಸೀನು, ನನಗೆ ತುಂಬಾ ಗೋಲ್ಸ್ ಇದೆ. ಈ ಪ್ರೀತಿ ಮದ್ವೆ ಇದ್ಯಾವುದು ನನಗಿಷ್ಟ ಆಗಲ್ಲ. ಆದ್ಯ, ಒಂದೇ ಕ್ಷಣಕ್ಕೆ ಮಾತು ಬದಲಾಯಿಸ್ಬಿಟ್ಟ ಅಲ್ಲ. ಒಬ್ರಿಗೊಬ್ರು ಮನ್ಸ್ ಬದಲಾಯಿಸ್ಕೊಂಡಿದೀವಿ, ಒಬ್ಬರನ್ನೊಬ್ರು ಪ್ರೀತಿಸಿದೀವಿ. ಅದು ಅಲ್ಲದೆ ನಮ್ ಪ್ರೀತಿ ವಿಷಯ ಜಾನ್ಕಿ ಅತ್ತೆಗೂ ಕೂಡ ಗೊತ್ತಾಯ್ತು ತಾನೆ. ಇವಾಗ ಯಾಕೆ ಈ ತರ ಮಾತಾಡ್ತಿದ್ಯಾ? ನಾನ್ ಪ್ರೀತಿಸ್ತಿದ್ದೀನಿ ಅಂತ ನಿನ್ ಹತ್ರ ಯಾವಾಗ ಹೇಳಿದ್ದೀನಿ? ನೀನ್ ಹೇಳೋ ಅಗತ್ಯ ಇಲ್ಲ ಆದ್ಯ, ಅದು ನಿನ್ ಕಣ್ಣಲ್ಲೇ ಕಾಣಿಸುತ್ತೆ. ಸಿನಿಮಾ ಡೈಲಾಗ್ ಹೇಳ್ಬೇಡ ಸೀನು, ಇದು ಜೀವನ. ನಾನು ನಿಮ್ಮ ಅತ್ತೆ ಹತ್ರನೂ ಇದೇ ಹೇಳಿದ್ದೀನಿ, ನಿನ್ನ ಹತ್ರ ಕೂಡ ಇದನ್ನೇ ಹೇಳ್ತಿದ್ದೀನಿ. ನಾನ್ ನಿನ್ನ ಪ್ರೀತಿಸ್ತಿಲ್ಲ. ಯಾಕೆ ಅನಾವಶ್ಯಕವಾಗಿ ನಾನು ಹಿಂದೆ ಬೀಳ್ತಿದ್ಯಾ? ಇಲ್ಲಿವರೆಗೂ ನಾನು ಅದೇನ್ ಪಾಪ ಮಾಡಿದ್ದೀನೋ ಏನೋ, ಆದ್ರೆ ದೇವ್ರು ನನ್ನ ಮಮ್ಮನ ಕರ್ಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಚಾರುಗೆ ಅನ್ಯಾಯ ಮಾಡಿ ಇನ್ನೊಂದು ಪಾಪನ ನಾನ್ ಮಾಡೋಕ್ಕಾಗಲ್ಲ ಸೀನು. ನೀನು ಚಾರುನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರು. ಆದ್ಯ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹೇಗೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ? ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಪದೇ ಪದೇ ಟಾರ್ಚರ್ ಕೊಡ್ತಿದ್ಯಾ? ಅಷ್ಟಕ್ಕೂ ಚಾರುಗೆ ಏನಾಗಿದೆ? ಹ, ಅಂದವಾಗಿದ್ದಾಳೆ, ಒಳ್ಳೆ ಹುಡುಗಿ, ಒಳ್ಳೆ ಗುಣನೂ ಇದೆ. ಅದನ್ನು ಮೀರಿ ನಿಮ್ಮಿಬ್ರಿಗೂ ನಿಶ್ಚಿತಾರ್ಥನೇ ಆಗಿದೆ. ಮೊದಲು ಅವಳ ಬಗ್ಗೆ ಯೋಚನೆ ಮಾಡು. ಮನ್ಸಲ್ಲಿರೋ ಫೀಲಿಂಗ್ಸ್ನೆಲ್ಲ ಬಿಟ್ಬಿಡು. ನಾವು ಬಂಧುಗಳಾಗಿ ಇರ್ಬೋದು, ಹ, ಆದ್ರೆ ನಿನ್ ಸ್ಥಾನ ನನ್ ಸ್ಥಾನ ಬೇರೆ. ಆದ್ಯ, ಮತ್ ಯಾಕೆ ವಾಪಸ್ ಬಂದೆ ನೀನು? ನಿಜವಾಗ್ಲೂ ನಾನು ನಿನಗಿಷ್ಟ ಇಲ್ವಾ? ಹೇಳು ಆದ್ಯ. ಇಲ್ಲ. ಅಮ್ಮ ತಾಯಿ, ಇನ್ನು ಅದೆಷ್ಟು ದಿನ ಈ ತರ ನಾಟಕ ಆಡ್ತೀಯ? ನಿನ್ನ ಹತ್ರ ಭಿಕ್ಷೆ ಬೇಡಿ ಬೇಡಿ ನಾನೇ ಕ್ಯಾರೆಕ್ಟರ್ಲೆಸ್ ಆಗ್ತಿದ್ದೀನಿ. ನೀನಿಷ್ಟು ಸಲ ಪ್ರೀತಿಸ್ತಿಲ್ಲ ಅಂತ ಹೇಳಿದ್ರು ನಾನು ಯಾಕೆ ಪದೇ ಪದೇ ಕೇಳ್ತಿದ್ದೀನಿ ಗೊತ್ತಾ? ನೀನ್ ನನ್ನ ಪ್ರೀತಿಸ್ತಾ ಇದೆಯಾ, ಅದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆದ್ರೆ ನೀನ್ ಈ ಜನ್ಮದಲ್ಲಿ ಒಪ್ಕೊಳ್ಳಲ್ಲ. ನಿನಗೆ ಪ್ರೀತಿ ಸಂಬಂಧಗಳಿಗಿಂತ ಈಗೋನೇ ಜಾಸ್ತಿ. ಹಳ್ಳಿಯವನು ಅಂತ ಅಲ್ವಾ ನೀನಿಷ್ಟು ಕೀಳಾಗಿ ನೋಡ್ತಿರೋದು? ಮನ್ಸಲ್ಲೇ ಪ್ರೀತಿನ ಸಾಯಿಸ್ತಾ ಇದೆಯಾ? ನೋಡಾದ್ಯಾ, ನಿನಗಿಷ್ಟ ಬಂದಂಗೆ ಮಾಡ್ಕೋ ಹೋಗು. ನಿನ್ನ ಬದಲಾಯಿಸೋದು ನನ್ನ ಕೈಲಿ ಮಾತ್ರ ಅಲ್ಲ, ನಿನ್ನ ಸೃಷ್ಟಿಸಿದಂತ ಆ ಬ್ರಹ್ಮನ್ ಕೈಲೂ ಕೂಡ ಆಗಲ್ಲ. ನಿನಗೆ ಪದೇ ಪದೇ ನಾನು ತೊಂದರೆ ಕೊಡಲ್ಲ. ನಿನ್ಗೊಂದು ದೊಡ್ಡ ನಮಸ್ಕಾರ. ಗುಡ್ ಬೈ. ಮನೆಗೆ ಬಂದಿದ್ದೀನಿ ಅನ್ನೋ ಸಂತೋಷ ಒಂದು ಕ್ಷಣ ಕೂಡ ಇಲ್ಲದೆ ಇರೋ ಹಾಗಾಯ್ತು. ಮತ್ತೆ ನನ್ನ ಸುತ್ತ ಸಮಸ್ಯೆಗಳು ತಿರುಗ್ತಿವೆ. ಒಂದ್ ಕಡೆ ದೊಡ್ಡಮ್ಮ ಮಾತು ತಗೊಂಡಿದ್ದಾರೆ, ಸೀನುನ ಪ್ರೀತಿಸ್ಬೇಡ, ನನ್ನ ಮಾತನ್ನ ಉಳಿಸು ಅಂತ. ಇನ್ನೊಂದ್ ಕಡೆ
ಮನಸ್ಸಲ್ಲಿರೋ ಸೀನು ಕೇಳ್ತಿದ್ದಾನೆ, ನನ್ನನ್ನ ಪ್ರೀತಿಸ್ತಿದ್ಯಾ ಇಲ್ವಾ ಅಂತ. ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ ಮಮ್ಮ. ಅಷ್ಟಕ್ಕೂ ನನ್ನ ಜಾತಕನೇ ಹೀಗೆ ಅನ್ಸುತ್ತೆ. ನಾನು ಯಾವುದನ್ನ ಬಯಸಿದ್ರು ಅದು ದೂರ ಆಗಿ ಹೋಗುತ್ತೆ. ನೀನ್ ನನ್ನ ಜೊತೆ ಯಾವಾಗ್ಲೂ ಪಕ್ಕದಲ್ಲೇ ಇರಬೇಕು ಅನ್ಕೊಂಡಿದ್ದೆ. ಸಿಗದೆ ಇರೋಷ್ಟು ದೂರ ಹೊರಟೋದೆ. ಈಗ ಸೀನು ಪಕ್ಕದಲ್ಲಿ ನಾನು ನಿಂತ್ಕೋಬೇಕು ಅಂತ ಬಂದಿದ್ದೀನಿ. ಆದ್ರೆ ಈ ಜನ್ಮದಲ್ಲಿ ಅವನನ್ನ ಪ್ರೀತಿಸಬಾರ್ದು ಅಂತ ದೊಡ್ಡಮ್ಮ ಮಾತು ತಗೊಂಡಿದ್ದಾರೆ. ಯಾವ ತೀರ್ಮಾನನೂ ಮಾಡೋಕ್ಕಾಗದೆ ನರಕ ಅನುಭವಿಸ್ತಿದೆ ನಿಮ್ಮಮ್ಮ. ಒಂದ್ ಕಡೆ ನೀನು ಇಲ್ಲ, ಇನ್ನೊಂದ್ ಕಡೆ ಅಪ್ಪ ಕೂಡ ಆಸ್ಟ್ರೇಲಿಯಾಗೆ ಹೊರಟೋದ್ರು. ಅವರಿಗೆ ನನ್ನ ಮೇಲಿನ ಯೋಚನೆನ ತಪ್ಪಿಸಿ ಅವ್ರ ಹತ್ರ ನನ್ನ ನೋವನ್ನ ಹಂಚ್ಕೊಳ್ಳೋಕ್ಕಾಗಲ್ಲ. ಇದ್ಯಾವುದು ಗೊತ್ತಾಗ್ದೇನೆ ಅಪ್ಪ ಸಂತೋಷವಾಗಿರ್ಬೇಕು ಅಂತ ಬಯಸ್ತಿದ್ದೀನಿ. ಅಷ್ಟಕ್ಕೂ ಸೀನು ಜೊತೆ ನನ್ನ ಮದ್ವೆ ಆಗುತ್ತೋ ಬಿಡುತ್ತೋ ಪಕ್ಕಕ್ಕಿಟ್ಬಿಟ್ರೆ ನಿಜವಾಗ್ಲೂ ನಾನು ಈ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕೋ ಗೊತ್ತಾಗ್ತಿಲ್ಲ ಮಮ್ಮ. ಸೀನುನ ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ ನನ್ನಿಂದ. ದೊಡ್ಡಮ್ಮಂಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನನಗೆ ಏನು ಅರ್ಥ ಆಗ್ತಿಲ್ಲ ಮಮ್ಮ. ನೀನಿದ್ದಿದ್ರೆ ಒಂದು ಸಲ ಗಟ್ಟಿಯಾಗಿ ತಪ್ಕೊಂಡು ಹೇಳ್ತಿದ್ದೆ. ಆದ್ರೆ ಸೀನು ದೊಡ್ಡಮ್ಮ ಇಬ್ಬರಲ್ಲಿ ಯಾರು ಬೇಕು ಅಂದ್ರೆ ನನ್ನ ಮನ್ಸು ದೊಡ್ಡಮ್ಮ ಹೇಳಿರೋ ಮಾತನ್ನೇ ಕೇಳು ಅಂತಿದೆ. ಯಾಕೆ ಅಂದ್ರೆ ನೀವ್ ನನಗೆ ಜನ್ಮ ಕೊಟ್ರೆ ದೊಡ್ಡಮ್ಮ ನನಗೆ ಜೀವನ ಕೊಟ್ಟಿದ್ದಾರೆ. ಸೊ ದೊಡ್ಡಮ್ಮನ ಮಾತೆ ಕೇಳ್ತೀನಿ. ಸೀನುನ ಪ್ರೀತಿಸಿದ ವಿಷಯನ ಅವನಿಗೆ ಹೇಳೋದಿಲ್ಲ. ನಿನ್ ಮೇಲೆ ಬಂದಿರೋ ಆರೋಪ ನೀನ್ ಸತ್ರುನು ಅದು ಇನ್ನೂ ಹೋಗಿಲ್ಲ ಅಂತ ಆರೋಪ ನನ್ ಮೇಲೆ ಬರಬಾರ್ದು ಮಮ್ಮ. ಸಂಧ್ಯಾ ಮಗಳು ಈ ಮನೆಗ್ ಬಂದು ಚೆನ್ನಾಗಿ ಬೆಳೆದು ಅತ್ತೆ ಮನೆಗೆ ಹೊರಟೋದ್ಲು ಅನ್ನೋ ಮಾತನ್ನ ಬಿಟ್ರೆ ನಾನು ಬದುಕಿರೋವರೆಗೂ ನಿನ್ನ ಮೇಲೆ ಯಾವುದೇ ಆರೋಪ ಬರಬಾರ್ದು. ದೊಡ್ಡಮ್ಮನ ಮಾತನ್ನೇ ಕೇಳ್ತೀನಿ. ದೊಡ್ಡಮ್ಮ ಹೇಳ್ದ ಹಾಗೆ ಮಾಡ್ತೀನಿ. ಬರ್ತೀನಮ್ಮ. ರಾಜಿ, ಏನ್ ಮಾಡ್ತಿದ್ಯಾ? ಇನ್ಮೇಲಿಂದ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದ್ದೀನಿ ಆದ್ಯ.
ನೀನ್ ಪಕ್ಕ ಮಲ್ಕೊಂಡ್ರೆ ನಿಂಗೆ ಡಿಸ್ಟರ್ಬ್ ಆಗತ್ತೆ ಅಂತ ನಾನು ಕೆಳಗಡೆ ಮಲ್ಕೋತೀನಿ. ಹಾ, ಯಾಕೆ ರಾಜಲಕ್ಷ್ಮಿ, ನೀನ್ ನನ್ನ ಪಕ್ಕದಲ್ಲಿದ್ರೆ ಡಿಸ್ಟರ್ಬೆನ್ಸ್ ಅಂತ ಯಾರು ಹೇಳಿದ್ದು? ಅದು ಹಾಗಲ್ಲ ಆದ್ಯ. ಅವಾಗೆಲ್ಲ ಮನ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ ನೀನೇ. ಇವಾಗ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ಯಾ. ನನ್ನ ಹತ್ರ ಹೇಳ್ಕೊಳ್ಳೋದು ಕಷ್ಟ ಪಡ್ತಿದ್ಯೇನೋ ಅಂತ ನನಗನ್ನಿಸ್ತಾ ಇದೆ.